ಬರಗಾಲ, ಬೆಲೆಯಿಲ್ಲ, ಸಾಲದ ಸುಡಿ ಇವೆಲ್ಲದ್ರ ಮಧ್ಯೆ ಕೃಷಿಯಂದ್ರೆ ಒಂದು ಜೂಜಾಟ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಮಸ್ಕಾರ ನನ್ನ ಪ್ರೀತಿಯ ರೈತ ಬಾಂಧವರೇ, ನಾನು ನಿಮ್ಮ ಮನೆಯ ಮಗಳಾಗಿ ಒಬ್ಬ ಅನುಭವಿ ಕೃಷಿಕಳಾಗಿ ಇವತ್ತೊಂದು ಅದ್ಭುತ ರಹಸ್ಯ ಬಿಚ್ಚಿಡ್ತೀನಿ. ಮಣ್ಣನ್ನೇ ನಂಬಿ ಬದುಕೋ ನಾವು ಕೃಷಿಯನ್ನ ಜೂಜಾಟದಿಂದ ಬಯೋಫ್ಯಾಕ್ಟರಿ ಅಂದ್ರೆ ನೇರವಾಗಿ ಜೇಬಿಗೆ ದುಡ್ಡು ತರುವ ನಿಸರ್ಗದ ಕಾರ್ಖಾನೆಯಾಗಿ ಹೇಗೆ ಬದಲಾಯಿಸಬಹುದು ಅಂತ ಇವತ್ತು ನೋಡೋಣ ಬನ್ನಿ. ಈ ತಾಯಿ ಮಣ್ಣಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕೇಳಿ. ಕೇವಲ 1 ಎಕರೆ ಜಾಗದಲ್ಲಿ ಒಂದೇ ಒಂದು ಕೆರೆ ಇದ್ರೆ ಸಾಕು, ವರ್ಷಕ್ಕೆ ಲಕ್ಷಗಳಲ್ಲ ಕೋಟಿ ರೂಪಾಯಿ ಲಾಭ ಗಳಿಸಬಹುದು. ಏನ್ ನಂಬೋಕಾಗ್ತಿಲ್ವಾ? ಇದು ಸತ್ಯ. ಒಂದೇ ಕೆರೆ, ಆದ್ರೆ ಅಲ್ಲಿಂದ ಬರೋದು ಬರೀ ಮೀನಲ್ಲ, ಬರೋಬ್ಬರಿ 8 ತರಹದ ಆದಾಯದ ಗಣಿಗಳು. ಆ ಮ್ಯಾಜಿಕ್ ಏನು ಅಂತ ಈಗ ವಿವರಿಸ್ತೀನಿ ನೋಡಿ. ಈ ಗುಟ್ಟನ್ನ ಹೇಳೋ ಮುನ್ನ ನನ್ನದೊಂದು ಸಣ್ಣ ಕೋರಿಕೆ. ರೈತರು ಸಾಲಗಾರರಾಗಬಾರ್ದು, ಬೇರೆಯವ್ರಿಗೆ ಸಾಲ ಕೊಡೋ ಹಾಗೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಸೊ ದಯವಿಟ್ಟು ನಮ್ಮ ಈ ಕೃಷಿ ಕುಟುಂಬಕ್ಕೆ ಈಗ್ಲೇ ಸೇರ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮ್ಮ ಕೃಷಿ ಜ್ಞಾನ ಎಲ್ರಿಗೂ ತಲುಪ್ಲಿ. ಅಂದ್ಹಾಗೆ ಕೃಷಿಯಲ್ಲಿ ಸತತ ನಷ್ಟ ಅನುಭವಿಸಿ ಸುಸ್ತಾಗಿದ್ದೀರಾ? ನಿಮಗೂ ನಿಮ್ಮ ಜಮೀನಿನಲ್ಲಿ ಸ್ವಂತ ಕೆರೆ ಮಾಡಿ ನಿರಂತರ ಲಾಭ ಪಡೆಯೋ ಆಸೆ ಇದ್ಯಾ? ಹಾಗಿದ್ರೆ ಈಗ್ಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಆಸೆ ಇದೆ ಅಂತ ಬರೆಯಿರಿ. ಬನ್ನಿ ಈಗ ಅಸಲಿ ವಿಷಯಕ್ಕೆ ಹೋಗೋಣ. ಭಾಗ 1: ಕೃಷಿ ಅನ್ನೋ ಬಯೋಫ್ಯಾಕ್ಟರಿ, ಅಂದ್ರೆ ಯಾವುದೇ ತ್ಯಾಜ್ಯವಿಲ್ಲದ ನಿಸರ್ಗದ ಕಾರ್ಖಾನೆ. ಭಾಗ 2: 3 ಅಂತಸ್ತಿನ ಮೀನು ಕೃಷಿ. ಇದನ್ನೇ ನಾವು ಅದ್ಭುತ ಪಾಲಿಕಲ್ಚರ್ ಅಂತ ಕರೆಯೋದು. ನೋಡಿ, ಕೆರೆ ಅಂದ್ರೆ ಸುಮ್ನೆ ಒಂದು ನೀರಿನ ಗುಂಡಿ ಅಲ್ವೇ ಅಲ್ಲ, ಅದೊಂದು 3 ಅಂತಸ್ತಿನ ಬಿಲ್ಡಿಂಗ್ ಇದ್ಹಾಗೆ. ಕೆರೆಯ ಮೇಲ್ಭಾಗದಲ್ಲಿ ಕಟ್ಲಾ ಮೀನು ಬಿಡಬೇಕು, ಅದು ಮೇಲಿರೋ ಪಾಚಿಯನ್ನ ಮಾತ್ರ ತಿನ್ನುತ್ತೆ. ಇನ್ನು ಮಧ್ಯದಲ್ಲಿ ರೋಹು ಮೀನು ಬಿಡಬೇಕು, ಅದು ನೀರ ಮಧ್ಯದ ಆಹಾರ ತಿನ್ನುತ್ತೆ. ತಳಭಾಗದಲ್ಲಿ ಮೃಗಲ್ ಅಥವಾ ಕಾಮನ್ ಕಾರ್ಪ್ ಮೀನು, ಅದು ತಳದಲ್ಲಿರೋ ಕೊಳಕನ್ನೇ ತಿನ್ನುತ್ತೆ. ನೋಡಿದ್ರಾ, ಒಂದೇ ಕೆರೆಯಲ್ಲಿ ಜಾಗದ ಪೂರ್ತಿ ಬಳಕೆಯಾಗಿ 3 ಪಟ್ಟು ಹೆಚ್ಚು ಮೀನ್ ಸಿಗುತ್ತೆ. ಇದು ನಮ್ಮ ಮೊದಲನೇ ಆದಾಯ. ಇಲ್ಲಿ ಕಾಣ್ತಿರೋ ದೊಡ್ಡ ಸೊನ್ನೆ ಏನಪ್ಪಾ ಅಂದ್ರೆ ಮೀನಿನ ಆಹಾರದ ಖರ್ಚು. ಹೌದು, ಮೀನು ಸಾಕಾಣಿಕೆಗೆ ಅತಿ ಹೆಚ್ಚು ದುಡ್ಡು ಬೇಕಾಗೋದೆ ಆಹಾರಕ್ಕೆ. ಆದ್ರೆ ಇಲ್ಲಿ ಆ ಖರ್ಚು 0. ಹೆಂಗೆ ಗೊತ್ತಾ? ಕೆರೆಯ ಮೇಲ್ಭಾಗದಲ್ಲಿ ಒಂದು ಅಟ್ಟ ಕಟ್ಟಿ ಅಲ್ಲಿ ಕೋಳಿ ಫಾರಂ ಮಾಡ್ಬೇಕು. ಕೋಳಿಗಳು ಮಾಡೋ ಹಿಕ್ಕೆ ನೇರವಾಗಿ ಕೆರೆಗೆ ಬೀಳುತ್ತೆ. ಆ ಹಿಕ್ಕೆಯೇ ಮೀನುಗಳಿಗೆ ಬಲವಾದ ಫ್ರೀ ಆಹಾರ. ಇನ್ನು ಆ ಕೋಳಿ ಮಾಂಸ, ಮೊಟ್ಟೆಯಿಂದ ಬರೋದು ನಮ್ಮ 2ನೇ ಆದಾಯ. ಇನ್ನು ಈ ಕೆರೆಗೆ ಸಂಬಳ ಇಲ್ಲದ ಕೆಲಸಗಾರರು ಬೇಕಲ್ವಾ? ಅವರೇ ಈ ಬಾತುಕೋಳಿಗಳು. ಬಾತುಕೋಳಿಗಳು ಕೆರೆಯ ಉಚಿತ ಆಕ್ಸಿಜನ್ ಮೋಟಾರ್ಗಳು. ಅವು ಈಜುವಾಗ ನೀರು ಕಲಕಿ ಗಾಳಿಯಲ್ಲಿರೋ ಆಕ್ಸಿಜನ್ ನೀರಿಗೆ ಸೇರುತ್ತೆ. ಕರೆಂಟ್ ಇಲ್ಲ, ಮೋಟಾರ್ ಇಲ್ಲ, ಮೀನುಗಳು ಆರಾಮಾಗಿ ಉಸಿರಾಡ್ಕೊಂಡು ಬೆಳೀತವೆ. ಜೊತೆಗೆ ಕೆರೆಯ ಹುಳ ಉಪ್ಪಟೆ ತಿಂದು ಕ್ಲೀನ್ ಮಾಡ್ತವೆ. ಬಾತುಕೋಳಿ ಮೊಟ್ಟೆ ಮತ್ತು ಮಾಂಸ, ಇದು ನಮ್ಮ 3ನೇ ಆದಾಯ. ಹೇಗಿದೆ ಐಡಿಯಾ? ಭಾಗ 3: ವಿಷವನ್ನೇ ಅಮೃತ ಮಾಡೋದು. ಇದನ್ನೇ ಸಿಂಬಯೋಸಿಸ್ ಅನ್ನೋದು. ಮೀನು ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ನೀರಿನಲ್ಲಿ ಅಮೋನಿಯಾ ಅನ್ನೋ ವಿಷ ತಯಾರಾಗತ್ತೆ. ಇದು ಮೀನಿಗೆ ತುಂಬಾ ಡೇಂಜರ್. ಆದ್ರೆ ಇಲ್ಲೇ ವಿಜ್ಞಾನದ ಮ್ಯಾಜಿಕ್ ಇರೋದು. ಕೆರೆಯ ಒಂದು ಮೂಲೆಯಲ್ಲಿ ಮಖಾನ ಅಥವಾ ಜಲಸಸ್ಯಗಳನ್ನ ಬೆಳೆದ್ರೆ ಆ ಗಿಡಗಳು ನೀರಿನಲ್ಲಿರೋ ಆ ವಿಷಕಾರಿ ಅಮೋನಿಯಾವನ್ನೇ ಹೀರ್ಕೊಂಡು ಅದನ್ನ ಫ್ರೀ ಗೊಬ್ಬರವಾಗಿ ಬಳಸ್ಕೊಳ್ತವೆ. ನೀರು ಶುದ್ಧ ಆಗತ್ತೆ, ಮೀನ್ಗೆ ರಕ್ಷಣೆ, ಗಿಡಗಳಿಗೆ ಉಚಿತ ಗೊಬ್ಬರ. ಈ ಮಖಾನ ಅಥವಾ ನೀರಿನ ತರಕಾರಿ ಮಾರಾಟ ಮಾಡೋದು ನಮ್ಮ 4ನೇ ಆದಾಯ. ಅರೇ, ಕೆರೆ ಏರೆ ಮೇಲಿರೋ ಗಿಡಗಳಿಗೆ ನೀರ್ ಹಾಯಿಸೋದು ಯಾರು ಅಂತ ಚಿಂತೆ ಮಾಡ್ಬೇಡಿ. ಇಲ್ಲಿ ಕ್ಯಾಪಿಲರಿ ಆಕ್ಷನ್ ಅನ್ನೋ ವಿಜ್ಞಾನ ಕೆಲ್ಸ ಮಾಡುತ್ತೆ. ದೀಪದ ಬತ್ತಿ ತಾನಾಗೆ ಎಣ್ಣೆ ಹೆಂಗೇಳ್ಕೊಳ್ಳುತ್ತೆ, ಹಂಗೆ ಕೆರೆಯ ಏರೆ ಮೇಲಿರುವ ಮಣ್ಣು ಕೆರೆಯಿಂದ ತೇವಾಂಶವನ್ನ ತಾನಾಗೆ ಎಳ್ಕೊಳ್ಳುತ್ತೆ. ದಿನಾ ನೀರ್ ಹಾಯಿಸೋ ಕಷ್ಟವೇ ಇಲ್ಲ, ಗಿಡಗಳಿಗೆ ತಾನಾಗೆ ನೀರು ಸಿಗುತ್ತೆ. ಹಾಗಾದ್ರೆ ಆ ಕೆರೆಯ ಏರಿಯಾ ಮೇಲೆ ಏನೇನ್ ಬೆಳಿಬಹುದು? ಆ ಹಸಿರು ಮ್ಯಾಜಿಕ್ ಜಾಗದಲ್ಲೇ ಪಪ್ಪಾಯಿ, ಬಾಳೆ ಮತ್ತು ನುಗ್ಗೆ ಗಿಡಗಳನ್ನ ಆರಾಮಾಗಿ ಬೆಳಿಬಹುದು. ನೀರುಣಿಸೋ ಶ್ರಮವೇ ಇಲ್ಲದೆ ವರ್ಷಪೂರ್ತಿ ಸಮೃದ್ಧವಾಗಿ ಬೆಳೆದು ಇವು ನಮ್ಮ 5ನೇ ಆದಾಯವಾಗಿ ಕೈ ಸೇರುತ್ತವೆ. ಪ್ರತಿಯೊಂದು ಇಂಚು ಜಾಗವೂ ದುಡ್ಡು ಮಾಡುತ್ತೆ ನೋಡಿ. ಭಾಗ 4: ಬೋನಸ್ ಆದಾಯಗಳು, ಅಂದ್ರೆ ಮೇಕೆ, ಮುತ್ತು ಮತ್ತು ಕಪ್ಪು ಚಿನ್ನ. ಏರಿಯಾ ಮೇಲೆ ಬೆಳೆದಿರೋ ನುಗ್ಗೆ, ಬಾಳೆ ಎಲೆ ತ್ಯಾಜ್ಯಗಳನ್ನ ತಿಂದೇ ಮೇಕೆಗಳು ಸೂಪರಾಗಿ ಬೆಳಿತಾವೆ. ಮೇಕೆಗಳಿಗೆ ಉಚಿತ ಆಹಾರ, ಇದು ನಮ್ಮ 6ನೇ ಆದಾಯ. ಇನ್ನು ಅದೇ ಕೆರೆಯ ತಳಭಾಗದಲ್ಲಿ ಸಿಂಪಿಗಳನ್ನ ಸಾಕಿ ಕೇವಲ 18 ತಿಂಗಳಲ್ಲಿ ಬೆಲೆಬಾಳುವ ಮುತ್ತುಗಳನ್ನ ಪಡಿಬಹುದು. ಇದು 7ನೇ ಆದಾಯ. ಜಾಗ ಒಂದೇ, ಆದ್ರೆ ಲಾಭ ಎಷ್ಟು ಅಂತ ನೀವೇ ಲೆಕ್ಕ ಹಾಕಿ.
ಈ 8 ಅನ್ನೋ ನಂಬರ್ ಕಡೆ ಒಮ್ಮೆ ಗಮನ ಆರಿಸಿ. ಲೆಕ್ಕ ಹಾಕೋಣವಾ? ಮೀನು, ಕೋಳಿ, ಬಾತ್ಕೋಳಿ, ಮಖಾನ, ಏರಿ ಮೇಲಿನ ಹಣ್ಣು, ಮೇಕೆ, ಜೊತೆಗೆ ಮೊತ್ತು. ಒಂದೇ ಒಂದು ಕೆರೆಯಿಂದ 8 ವಿಭಿನ್ನ ಆದಾಯಗಳು. ಇದರಲ್ಲಿ ಒಂದರ ಬೆಲೆ ಸ್ವಲ್ಪ ಕಡಿಮೆ ಆದ್ರೂ ಇನ್ನೊಂದು ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಇದೇ ಸಮಗ್ರ ಕೃಷಿಯ ನಿಜವಾದ ಶಕ್ತಿ ಅಂದ್ರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬರೋದು ನಮ್ಮ 8ನೇ ಆದಾಯ, ಕೃಷಿಯ ಜೀವಾಳ, ಕಪ್ಪು ಚಿನ್ನ. ವರ್ಷಕ್ಕೊಮ್ಮೆ ಕೆರೆಯ ತಳದಲ್ಲಿ ಸಂಗ್ರಹವಾಗುವ ಆ ಹೂಳನ್ನ ತೆಗೆದು ಹೊಲಕ್ಕೆ ಹಾಕ್ಬೇಕು. ಇದರಲ್ಲಿ ಮೀನು, ಕೋಳಿ, ಪ್ರಾಣಿಗಳ ತ್ಯಾಜ್ಯ ಸೇರಿ ಅಪಾರ ಪೋಷಕಾಂಶ ಇರುತ್ತೆ. ಈ ಕಪ್ಪು ಚಿನ್ನವನ್ನ ಬಳಸಿದ್ರೆ ನೀವು ಯೂರಿಯಾ, ಡಿಎಪಿ ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಗೊಬ್ಬರದ ಖರ್ಚು ಪೂರ್ತಿ ಝೀರೋ ಆಗುತ್ತೆ. ಭಾಗ 5 ಸುವರ್ಣ ಅನುಪಾತ ಅಂದ್ರೆ ಬ್ಯಾಲೆನ್ಸ್. ಇದು ಕೋಟಿ ಗಳಿಸುವ ನಿಖರ ಸೂತ್ರ. ಒಂದು ಎಚ್ಚರಿಕೆ ಮಾತು. ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ತುಂಬಾನೇ ಮುಖ್ಯ. 1 ಎಕರೆ ಕೆರೆಗೆ ಇಷ್ಟೇ ಕೋಳಿ, ಇಷ್ಟೇ ಮೀನು, ಇಷ್ಟೇ ಬಾತುಕೋಳಿ ಇರಬೇಕು ಅನ್ನೋ ನಿಖರವಾದ ಲೆಕ್ಕಾಚಾರ ಇರುತ್ತೆ. ದುರಾಸೆ ಬಿದ್ದು ಹೆಚ್ಚು ಪ್ರಾಣಿ ಪಕ್ಷಿ ಬಿಟ್ರೆ ಆ ಸಮತೋಲನ ತಪ್ಪೋಗುತ್ತೆ. ಇಡೀ ಕೆರೆಯ ಪರಿಸರವೇ ಹಾಳಾಗಿ ನಷ್ಟ ಆಗತ್ತೆ. ಲಾಭದ ಆಸೆ ಇರ್ಲಿ, ಆದ್ರೆ ಪ್ರಕೃತಿಯ ನಿಯಮಕ್ಕೆ ಗೌರವ ಇರಬೇಕು ಅಲ್ವಾ? ಈ ಇಡೀ ಮಾಹಿತಿಯಲ್ಲಿ ನೀವು ಕಲಿಯಬೇಕಾದ 3 ಚಿನ್ನದಂತ ಮಾತುಗಳು ಇವು. 1. ಕಸ ಅನ್ನೋದು ಕೇವಲ ಜಾಗ ಬದಲಾದ ಆಹಾರವಷ್ಟೇ. ಪ್ರಕೃತಿಯಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. 2. ನಿಸರ್ಗ ಯಾವಾಗಲೂ ಎಲ್ಲರ ಜೊತೆ ಹೊಂದಾಣಿಕೆಯಿಂದಾನೇ ಅರಳೋದು. 3. ಒಂದೇ ಬೆಳೆಯನ್ನ ನಂಬದೆ 8 ಆದಾಯದ ಮೂಲೆಗಳಿದ್ರೆ ಎಂಥದ್ದೇ ಬಿರುಗಾಳಿ, ಬರಗಾಲ ಬಂದ್ರೂ ನಮ್ ರೈತ ಯಾವತ್ತೂ ತಲೆಬಾಗಿ ನಿಲ್ಲಲ್ಲ. ಈ ಮಾತನ್ನ ಪ್ರತಿಯೊಬ್ಬ ರೈತರೂ ಮನಸ್ನಲ್ಲಿ ಅಚ್ಚೊತ್ಕೊಳ್ಬೇಕು. ಜ್ಞಾನವಿದ್ರೆ ಈ ಮಣ್ಣನ್ನೇ ಚಿನ್ನ ಮಾಡಬಹುದು. ರೈತರು ಕೇವಲ ಈ ದೇಶಕ್ಕೆ ಅನ್ನ ಹಾಕೋರು ಮಾತ್ರವಲ್ಲ, ಅವರೇ ಈ ದೇಶದ ಆರ್ಥಿಕತೆಯ ನಿಜವಾದ ಬೆನ್ನೆಲುಬು. ದಯವಿಟ್ಟು ಈ ಅಮೂಲ್ಯವಾದ ಮಾಹಿತಿ ನಿಮ್ಮಲ್ಲೇ ಉಳಿಬಾರ್ದು. ಸಾಲದಲ್ಲಿ ನರಳುತ್ತಿರುವ, ದಾರಿ ಕಾಣದೆ ಕೂತಿರುವ ಪ್ರತಿಯೊಬ್ಬ ರೈತನಿಗೂ ಇದು ತಲುಪಲೇಬೇಕು. ನಿಮ್ಮ ಒಂದೇ ಒಂದು ಶೇರ್ ಒಬ್ಬ ರೈತನ ಬದುಕನ್ನೇ, ಪ್ರಾಣವನ್ನೇ ಉಳಿಸಬಹುದು. ನಮ್ಮ ಭಾರತದ ಈ ಕೃಷಿ ಕ್ರಾಂತಿಯಲ್ಲಿ ಇಡೀ ರೈತ ಸಮುದಾಯ ಸೇರ್ಬೇಕು. ಈ ಸಮಗ್ರ ಕೃಷಿ ಪದ್ಧತಿಯನ್ನ ನೀವು ಟ್ರೈ ಮಾಡ್ತೀರಾ ಅಥವಾ ಈಗಾಗ್ಲೇ ಮಾಡಿದ್ರೆ ನಿಮ್ಮ ಅನುಭವ ಹೇಗಿದೆ? ದಯವಿಟ್ಟು ಕಾಮೆಂಟ್ ಮಾಡಿ ನಮಗೂ ತಿಳಿಸಿ. ಭವಿಷ್ಯದಲ್ಲಿ ಕೃಷಿಯನ್ನ ಗೆಲ್ಲುವಂತ ಇನ್ನೂ ಅನೇಕ ಅದ್ಭುತ ಮಾಹಿತಿಗಳನ್ನ ಪಡೆಯಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಜೈ ಜವಾನ್, ಜೈ ಕಿಸಾನ್.